ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮಾಯಕ ಗಂಡನ ಬದುಕಲ್ಲಿ ಒಬ್ಬ ಧೈರ್ಯವಂತ ಹೆಣ್ಣು ಹೆಂಡತಿಯಾಗಿ ಬಂದ್ರೆ ಅವಳೊಂದು ಶಕ್ತಿಯಾಗಿ ನಿಂತು ಗಂಡನನ್ನ ಅವನ ಮನೆಯನ್ನ ಹೇಗೆ ಕಾಪಾಡ್ತಾಳೆ, ಹೇಗೆ ಸೊಸೆಯಾಗಿ ಬಂದವಳು ಮನೆ ಮಗಳಾಗಿ ಎಲ್ಲರ ಜೊತೆ ಬೆರಿತಾಳೆ ಅನ್ನೋದೇ ಕಥೆ. ಸೊ ಈ ಕಥೆಯನ್ನ ಹೇಳೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ, ಸ್ವಾಗತಿಸಿ ಬೀದರ್ನ ದೇವರ ಮಗಳು ದಿವ್ಯಾಂಜಲಿ ಹಾಗೂ ಅಣ್ಣಯ್ಯ ಧಾರಾವಾಹಿಯ ರತ್ನ. ಕಾರೇಷು ದಾಸಿ ಕರಣೇಷು ಮಂತ್ರಿ ಭೋಜೇಷು ಮಾತಾ ಶಯನೇಷು ರಂಭಾ. ನಮಸ್ಕಾರ ಜಾನಕಿ ದೇವಿ ಅವ್ರಿಗೆ. 100 ಜನದ ಮುಂದೆ ಅವತ್ತು ನಾನು ಕೆನ್ನೆಗೊಡ್ದೆ. ಆದರೆ ನಾನು ನಿನಗೆ ಕೊಡ್ತಾ ಇರೋ ಎದುರೇಟ್ ಏನು ಗೊತ್ತಾ? ನಿನ್ನ ಮದುವೆ ಮುರಿದು ಬೀಳೋಂಗೆ ಮಾಡಿದ್ದು ನಾನೇ. ಅಂದ್ರೆ ಆ ಪತ್ರ ಬರ್ದಿದ್ ನೀನಾ? ನಾನೇ ಬರದ ಅನಾಮಧೇಯ ಪತ್ರ ಅದು. ಹೆಂಗೆ ಶಾಕ್ ಆಗ್ಬಿಟ್ಟೆ ಅನ್ಕೊಂಡಿದೀಯಾ? ನಿನ್ಗೆ ಒಳ್ಳೆ ಕೆಲಸನೂ ಮಾಡಕ್ ಬರುತ್ತಾ? ಏನು ಒಳ್ಳೆ ಕೆಲಸನ? ಹೌದು. ಆ ಪತ್ರ ಬರೀದೇ ಇದ್ದಿದ್ರೆ ಅನ್ಯಾಯವಾಗಿ ಅನುಮಾನ ಪಡೋ ವ್ಯಕ್ತಿಗೆ ಹೆಂಡತಿ ಆಗಿರ್ತಿದ್ದೆ. ಆ ಮದುವೆ ನಿಂತಿದ್ರಿಂದನೇ ನನ್ನ ಹೆತ್ತು ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಸಿಕ್ಕಿದ್ದಾರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಸಿಕ್ಕಿದ್ದಾರೆ. ಭಾಸ್ಕರ್, ನಿಮಗೆ ಸ್ನಾನ ಮಾಡಕ್ಕೆ ನೀರು ತಂದಿದ್ದೀನಿ. ಏಯ್, ಯಾಕೆ ಯಾಕೆ ಚಲ್ದಿಯ ನೀರನ್ನ? ಯಾಕೆ ನನ್ನ ತಮ್ಮಂಗೆ ನೀರು ತಂದ್ಕೊಡೋದು ತಪ್ಪ, ಅಥವಾ ನಿನ್ ಗಂಡಂಗೆ ಹೊಸದಾಗಿ ಏನಾದ್ರೂ ಕೊಂಬು ಬಂದಿದ್ಯಾ? ಅವ್ರಿಗೆ ಯಾಕೆ ಬರುತ್ತೆ ಕೊಂಬು? ನಿಮ್ಮಂತ ದನಗಳಿಗೆ ಬರುತ್ತೆ ಕೊಂಬು. ಏಯ್ ಏಯ್, ನೀನೇ ಅಲ್ಲ, ನಾನು ಹೊಡಿತೀನಿ. ಆದ್ರೆ ಸಂಸ್ಕಾರ ಅಡ್ಡ ಬರ್ತಿದೆ. ಅಬ್ಬಾ, ನೋಡಿದ್ರ ಇವಳು ಆಡೋ ಮಾತ್ನ? ಏಯ್, ಸರಿ ಇಲ್ಲ ಕಣೆ, ನಿನ್ ನಡವಳಿಕೆನೆ ಸರಿ ಇಲ್ಲ. ನಿನ್ನ ನಡವಳಿಕೆ ಸರಿ ಇಲ್ಲ. ನನ್ ಗಂಡ ಒಬ್ಬ ಗಂಡಸಾಗಿ ಹೊಲದಲ್ಲಿ ದುಡಿತಾರೆ, ಹೂ ಮಾರಿ ಸಂಪಾದನೆ ಮಾಡ್ತಾರೆ. ನೋಡ್ರಿ, ನಮ್ಮಿಬ್ಬರದು ಇವಾಗ ಮದ್ವೆ ಆಗಿದೆ. ನಾನು ಹೆಂಡತಿಯಾಗಿ ಅವರನ್ನ ನನ್ನ ಸೇವೆ ಮಾಡ್ಬೇಕು. ಇನ್ಮೇಲೆ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾರ ಸೇವೆನೂ ಮಾಡಂಗಾಗಿಲ್ಲ. ಬನ್ರಿ ಹೋಗೋಣ. ಲೇ ಮುದುಕಿ, ಸರಿಯಾಗಿ ತಿಕ್ಕು. ಅಕ್ಕ, ಅತ್ತೆನ ತಾಯಿ ಸಮಾನ ಅಂತಾರೆ. ನಾಳೆ ನಿಮ್ಮ ಮನೆಗೆ ಹೊಸ ಸೊಸೆ ಬರೋಳ್ಗೆ ನಿಮ್ಮ ಅಮ್ಮನ ಹತ್ರ ಎಂಜಲ್ ತಟ್ಟೆ ತೋರಿಸಿದ್ರೆ ಹೆಂಗನ್ಸುತ್ತೆ? ಒಂದ್ಸಲ ಯೋಚನೆ ಮಾಡಿ ನೋಡು. ಹೇ, ನಮ್ಮಮ್ಮಂಗೇನೆ ಬಂದಿದೆ ಕರ್ಮ ಈ ಕೆಲಸ ಎಲ್ಲ ಮಾಡಕ್ಕೆ. ಏಕೆ? ನಾನು ನೋಡಿದ್ರೆ ಗೊತ್ತಾಗಲ್ವಾ ನನ್ನ ಲೆವೆಲ್ ಏನು ಅಂತ? ನೋಡು, ನಮ್ಮಮ್ಮಗೆ ಕೆಲಸ ಮಾಡಕ್ಕೆ ಕೈಗೊಂದು ಕಾಲ್ಗೊಂದು ಆಳಿದ್ದಾರೆ, ನಿಂತರ ಅಲ್ಲ. ನನ್ನಂತವಳು ಈ ಮನೆ ಸೊಸೆಯಾಗಿ ಬಂದಿರೋದು ಇವ್ರ ಪುಣ್ಯ. ಏನಮ್ಮ ಹೊಸ ಸೊಸೆ, ಅದೇನೋ ಹೊಸ ರೂಲ್ಸ್ ಎಲ್ಲ ಮಾಡ್ತಿದ್ಯಂತೆ. ನೋಡು, ಅದ್ಯಾವುದು ಇಲ್ಲಿ ನಡೆಯಲ್ಲ. ಯಾಕೆ ನಡೆಯಲ್ಲ? ಎಲ್ಲ ನಡೆಯುತ್ತೆ. ಅದೆಲ್ಲ ಬದಲು ಮಾಡ್ತೀನಿ. ಅಲ್ಲ ಕಣೆ, ನಿನಗೆ ನಿನ್ನ ಅತ್ತೆ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಇನ್ಮೇಲಿಂದ ನನ್ನ ಎಂಜಲು ತಟ್ಟೆನ ನೀನ್ ತೊಳಿ. ಆಗ್ಲಿ, ನನ್ನ ಎಂಜಲ್ ತಟ್ಟೆನ ನೀನ್ ತೊಳಿ. ಇಬ್ರು ಸೇರಿ ಅತ್ತೆ ಕೆಲ್ಸನ ಸಮವಾಗಿ ಹಂಚ್ಕೊಳ್ಳೋಣ, ಆಯ್ತಾ? ಲೇ, ನನ್ಗೇನೆ ಬಂದಿರೋದು ಕರ್ಮ ಈ ಕೆಲಸ ಮಾಡಕ್ಕೆ. ನೀನ್ ತಾನೇ ಗತಿಗೆಟ್ಟೋಳು, ನೀನ್ ಮಾಡು. ನೋಡು, ನಿನ್ ತರ ಗತಿಗೆಟ್ಟೋರು ಈ ತರ ಮುಸ್ರೇನು ತಿಕ್ಬೇಕು, ಎಂಜ್ಲು ತೊಳಿಬೇಕು. ಇದು ನಿನ್ ತವ್ರ ಮನೆ ಅಲ್ಲ, ಅತ್ತೆನ್ ಮನೆ ಅಂತ ನೆನ್ಪಿರ್ಲಿ. ಇನ್ಮೇಲೆ ಈ ಮನೆಯಲ್ಲಿ ಅತ್ತೆ ಯಾವ ಕೆಲಸನೂ ಮಾಡಬಾರ್ದು. ಅತ್ತೆ, ನೀವ್ ಎದ್ದೇಳಿ ಅತ್ತೆ. ಬನ್ನಿ ಅತ್ತೆ, ಹೋಗೋಣ. ಬೇಡಮ್ಮ, ನಿನ್ಗೆ ಯಾಕೆ ತೊಂದರೆ? ನಾನೇ ಮಾಡ್ತೀನಮ್ಮ. ಅತ್ತೆ, ನೀವ್ ಎದ್ರಬೇಡಿ, ಬನ್ನಿ ಹೋಗೋಣ. ಅತ್ತೆ, ಒಂದ್ ಹೆಜ್ಜೆ ಮೇಲೆದ್ರು ಸರಿಗಿರಲ್ಲ, ಹೇಳಿದೀನಿ. ಅತ್ತೆ, ನೀವ್ ಹೆದರ್ಬೇಡಿ, ಬನ್ನಿ ಹೋಗೋಣ, ನಾನು ಇದೀನಿ. ಇಲ್ಲಿ ಅತ್ತೆ, ನಿನ್ಗೆ ಈ ಮನೇಲಿರೋದಕ್ಕೆ ಇಷ್ಟ ಇಲ್ವಾ? ಏಯ್,
ಅತ್ತೆಗೆ ಬಾರೆ ಹೋಗಿ ಅಂತೀಯನೆ. ಲೇ ಅತ್ತೆ, ಇನ್ನೊಂದು ಹೆಜ್ಜೆ ಮೇಲಿಟ್ರು ಸರಿಗಿರಲ್ಲ ಹೇಳಿದ್ದೀನಿ. ನನ್ ಕೆನ್ನೆಗೆ ಹೊಡೆಯೋಷ್ಟೇ ಧೈರ್ಯ ಬಂತಾನೆ ನಿನ್ಗೆ? ನಿನ್ನ ಇನ್ನೊಂದ್ಸರಿ ಅತ್ತೆ ತಂಟೆಗೆ ಬಂದ್ರೆ ಸರಿಗಿರಲ್ಲ. ಅತ್ತೆ ಬನ್ನಿ ಹೋಗೋಣ, ಬನ್ನಿ. ವಾರ್ಗಿತ್ತಿರ ಪಾತ್ರವನ್ನ ನೀನಾ ನಾನಾ ಅಂತ ಹೇಳ್ಬಿಟ್ಟು ಇವರಿಬ್ರು ಅಭಿನಯಿಸಿದ್ದಾರೆ. ದಿವ್ಯಾಂಜಲಿ ಜೊತೆ ನಮ್ಮ ರತ್ನ ಅವರು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರತ್ನ. ಡೈರೆಕ್ಟ್ರೇ ತರುಣ್ ಅವರೇ, ನಿಮಗೆ ಈ ಒಂದು ಪ್ರಯತ್ನ ಹೆಂಗ್ ಅನ್ಸ್ತು? ಹಾಯ್ ರತ್ನ ಅವರೇ, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ದಿವ್ಯಾ. ಆಯ್ತು, ನಮಸ್ಕಾರ. ರತ್ನ ಅವ್ರು ಚೆನ್ನಾಗಿ ಮಾಡಿದ್ರಿ, ವೆರಿ ನೈಸ್ಲಿ ಡನ್. ಚಿಕ್ಕ ಗ್ರೇ ಶೇಡ್ ಬೇರೆ ಕ್ಯಾರೆಕ್ಟರ್, ಅಷ್ಟು ಪುಲ್ ಆಫ್ ಮಾಡೋದು ಕಷ್ಟ ಆಗುತ್ತೆ ಯೂಶಲಿ ಗ್ರೇ ಶೇಡ್ಗಳೆಲ್ಲಾನು. ಬಟ್ ತುಂಬಾ ಚೆನ್ನಾಗಿ ಕಾಂಪಿಟೇಟಿವ್ ಆಗಿ ಅಂಡ್ ಅದು ಹೊಡ್ಸ್ಕೊಳ್ಳೋದೆಲ್ಲಾನು ವೆರಿ ರಿಯಲಿಸ್ಟಿಕ್ ಅನಿಸ್ತು. ಅವ್ರು ರಿಯಲ್ ಆಗಿ ಹೊಡೆದಿಲ್ವೋ, ಬಟ್ ಸ್ಟಿಲ್ ಇಟ್ ಲುಕ್ಡ್ ವೆರಿ ರಿಯಲಿಸ್ಟಿಕ್. ಚೆನ್ನಾಗಿತ್ತು. ಅಲ್ಲಿ ನಿಂತ್ಕೊಂಡು ಕೆಲವೊಂದಷ್ಟು ಪಾಯಿಂಟ್ಸ್ ಮತ್ತೆ ಅಲ್ಲಿ ಕುತ್ಕೊಂಡು ಅವ್ರ ಹತ್ರ ಮಾತಾಡೋದು ಅದೆಲ್ಲಾನು ಇಟ್ ವಾಸ್ ನೈಸ್ ಅಂಡ್ ವೆರಿ ವೆಲ್ ಡನ್. ರತ್ನ ಅವರು. ದಿವ್ಯಾಂಜಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಮ್ಮ ಇವತ್ತು, ತುಂಬಾ ಚೆನ್ನಾಗಿ ಮಾಡಿದೆ ಇವತ್ತು. ಏನು ಕನ್ಫ್ಯೂಷನ್ ಇರ್ಲಿಲ್ಲ, ಏನು ಡೈಲಾಗ್ಗಳಲ್ಲಿ ಕೆಲವೊಂದು ಟೈಮ್ ಬರೇ ಮಾತುಗಳ ತರ ಹೇಳ್ತಾ ಇದ್ದವಳು ನೀನು. ಇವತ್ತು ಸ್ವಲ್ಪ ಅದಕ್ಕೆ ಎಮೋಷನ್ಸ್ ತುಂಬ್ತಾ ಇದೆಯಾ, ಅದ್ರೊಳಗಡೆ ಒಂದು ಕೋಪ ಬರ್ತಾ ಇದೆ. ಒಂದು ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಒಂದು ಕರುಣೆ ಇದೆ ಅದರಲ್ಲಿ, ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಕೋಪ ಇದೆ, ಗಂಡನ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ಎಮೋಷನ್ಸ್. ಅಟ್ಲೀಸ್ಟ್ ಅದೊಂದು ಚಿಕ್ಕ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇದೆ ನೀವು ಮಾಡೋ ಪಾತ್ರದಲ್ಲಿ. ಸೊ ದಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ದಿವ್ಯಾ, ವೆರಿ ವೆರಿ ಗುಡ್. ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಮ್ಮ ಈ ಆಕ್ಟ್ ಅಲ್ಲಿ. ಒಳ್ಳೇದಾಗ್ಲಿ ದಿವ್ಯಾ, ಒಳ್ಳೇದಾಗ್ಲಮ್ಮ. ಆಪ್ತ ಮಿತ್ರ ರಮೇಶ್ ಸರ್. ಚೆನ್ನಾಯ್ತು ದಿವ್ಯಾ. ಸೀರಿಯಲ್ ಕಿಲ್ಲರ್ ತರ ಸೀರಿಯಲ್ ಸ್ಲಾಪರ್, ಅದೇನು ಒಂದಾದ್ಮೇಲೆ ಒಂದು ಹಂಗ್ ಬಾರಿಸಿದ್ಲು ಹುಡುಗಿ. ನಾ ಯಾವ ಫಿಲ್ಮ್ ಅಲ್ಲಿ ನೋಡಿಲ್ಲ, ಒಂದು ಗ್ಯಾಪೇ ಕೊಡ್ದ ಎರಡನೇ ಸ್ಲಾಪ್. ಹೌದು. ಹಾ, ಬಹಳ ನ್ಯಾಚುರಲ್ ಆಗಿ ಮಾಡಿದ್ದು ದಿವ್ಯಾ, ವೆಲ್ ಡನ್. ದಿವ್ಯಾ, ಹಾ ರೀ. ಈಗ ನೆಕ್ಸ್ಟ್ ಏನ್ರಿ? ಸ್ಟಾರ್ ರೇಟಿಂಗ್ ರೀ. ಕೇಳ್ರಿ ಸರ್. ಜೋರಾಗಿ ಕೇಳ್ರಿ ತರುಣ್ ಸರ್ ರೀ. ಸರ್ ಸ್ಟಾರ್ ರೇಟಿಂಗ್ ರೀ. 4 stars. 4. ಪ್ರೇಮ ಮ್ಯಾಮ್ 4 stars. 4. ವಿಶ್ವಿಕಾ 4. 4 ಸಿಕ್ಕಿದೆ ರೀ. ಕಂಗ್ರ್ಯಾಚುಲೇಷನ್ಸ್ ರೀ. ಹ್ಞೂ ರೀ, ಥ್ಯಾಂಕ್ ಯು ರೀ.